ಚೆಲುವೆ ನನ್ನ ಚೆಲುವೆ. ಸುಪ್ರಭಾತ, ವಿಷ್ಣುವರ್ಧನ್, ಸುಹಾಸಿನಿ, ದಿನೇಶ್ ಬಾಬು. ಆ ಸಿನಿಮಾಕ್ಕೆ ನಾನೇ ಮ್ಯಾನೇಜರ್. ಸುಪ್ರಭಾತ ಸಂಗಾತಿ ಸಂಗಾತಿ. ಸುಮಿತ್ರಾ ಮೇಡಮ್ ಅವ್ರ ಮಗಳ ಜೊತೆ ಬಂದ್ರು. ಕ್ಯಾರಿಯರ್ ಹೋಗ್ಬಿಡೋದು ಊಟದ್ದು. ಸರಿ, ಬಾಬು ಸರ್ ಒಬ್ರಿಗೆ ಮಾತ್ರ ಇಟ್ಬಿಟ್ಟಿದ್ದಾರೆ, ಇವ್ರಿಗೆ ಮರ್ತು ಬಿಟ್ಟಿದ್ದಾರೆ ಗಲಾಟೆಯಲ್ಲಿ. ಫುಲ್ ಲೆಫ್ಟ್ ಅಂಡ್ ರೈಟ್ ತಗೊಂಡ್ರು ನಂಗೆ. ನಾಳೆ ನಾನು ಶೂಟಿಂಗ್ ಮಾಡಲ್ಲ, ಸೀದಾ ಪ್ರೊಡ್ಯೂಸರ್ ಹತ್ರ ಹೋದೆ. ಒಂದ್ ಲೆವೆಲ್ಗೆ ಆಲ್ರೆಡಿ ಹೈಕಿಗೆ ಹೋಗ್ಬಿಟ್ಟಿದ್ದಾರೆ. ನೆಗೆಟಿವ್ ಎಲ್ಲ ಸುಟ್ಟ ಹಾಕ್ಬಿಡ್ತೀನಿ ನಾನು. ಕೇರೆ ಮಾಡಲ್ಲ, ನಿನ್ಗೆ ಏನ್ ಮಾಡ್ಬೇಕು ನಂಗೆ ಗೊತ್ತು. ಶೂಟಿಂಗ್ ಮಾಡೋದಿಲ್ಲ ನೀನು. ನನ್ನ ಮಗಳನ್ನ ಕಾಪಾಡ್ಲಿಲ್ಲ ಅಂದ್ರೆ ಆ ದಾಂಡಿಗೆ ನನ್ನ ಮಕ್ಕಳು ವಜ್ರಮುನಿ ತರ ಎಂಟ್ರಿ ಕೊಟ್ಟು ರೇಪ್ ಮಾಡ್ಬಿಟ್ಟಿದ್ರು ಸರ್. ಇದೇ ನಾನ್ ಪಾತ್ರ ಮಾಡ್ತೀನಿ ಅಂತ ಗೊತ್ತಿಲ್ಲ ಆನಂದ್ ಸಾರ್ಗೆ. ನಾವು ಮುಂದೆ ಓದು ಮೀಸೆ ಎಲ್ಲ ತೆಗೆದು ಡ್ರೆಸ್ ಹಾಕೊಂಡು ನೋಡಿ ಕೂಡಲೇ ಬಾಬು ಅವ್ರು ಓಕೆ ನೀನೇ ಮಾಡ್ಬಿಡ ಓಕೆ ಅಂದ್ರು. ವಿಗ್ ಎಲ್ಲ ಹಾಕೊಂಡು ಮೇಕಪ್ ಹಾಕೊಂಡು 3 days ಆದ್ಮೇಲೆ ಅಂತವರು ಮೂನಾರು ಬಹಳ ಒಂದು ಹೆಸರುವಾಸಿ ಜಾಗ ಅಂತ ಕೇರಳ ಮೂನಾರಲ್ಲಿ ಗಾಯತ್ರಿ ಅವ್ರ ಜೊತೆ ಮತ್ತೆ ಮಗಳ ಜೊತೆ ಬಂದರು. ಅವ್ರದ್ದು ಮಧ್ಯಾಹ್ನ ಮೇಲೆ ಒಂದು ಸೀನ್ ಪ್ಲಾನ್ ಮಾಡಿದ್ವು ಅವತ್ತು, ರೆಸ್ಟ್ ತಗೊಂಡ್ಬರ್ಲಿ ಅಂತ. ಸೊ ಅದಕ್ಕೆ ಅವ್ರ ರೂಮ್ಗೆ ಹೋದೆ. ನಾನು ರೂಮ್ಗೆ ಹೋಗಿ ಬೆಲ್ ಮಾಡಿದೆ. ಎಸ್ ಕಮೇನ್ ಅಂದ್ರು. ನಾನು ಎಂಟರ್ ಕೂಡ ಅವ್ರು ನಾನು ಕಂಡಿಡಿಲಿಲ್ಲ. ಗೆಟಪ್ ಅಲ್ಲಿ ಹೋಗ್ಬಿಟ್ಟಿದ್ದೀರಾ? ಅವ್ರಿಗೆ ಗೊತ್ತೂ ಇಲ್ಲ. ಒಂದು ಐಡಿಯಾ ಇದ್ದಿದ್ರೆ ಮಂಜಯ್ಯ ಮಾಡ್ತಾನೆ ಅಂತ ಸಡನ್ ಫ್ಲಾಶ್ ಆಗಿರೋದು. ಅವ್ರು ಬರೀ ಮಂಜಯ್ಯ, ಈ ಮೀಸೆ, ಕನ್ನಡಕ, ಈ ಮ್ಯಾನೇಜರು, ಈ ಒಂದು ಮೂಡಲ್ಲೇ ಇದ್ದಾರೆ ಅವರು. ಎಸ್ ಯಾರು ಬೇಕಾಗಿತ್ತು? ನಿಮ್ಮನ್ನೇ ನೋಡೋಣ ಅಂತ ಬಂದಿದ್ದೆ, ನಿಮ್ಮ ಅಭಿಮಾನಿ ನಾನು. ಓ ನಿಮಗೆ ಕನ್ನಡನೂ ಬರುತ್ತಾ? ಹ್ಞೂ ಬರುತ್ತೆ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಒಂದು 2-3 ನಿಮಿಷ ಆದಮೇಲೆ ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್ ಅಂದೆ. ಮಂಜಯ್ಯ ಮಗಳಂತೂ ಬಿದ್ದು ನಗು. ಅಯ್ಯೋ ಮಂಜಯ್ಯ ಅಂಕಲ್ ಗೊತ್ತೇ ಆಗ್ತಾ ಇಲ್ಲ. ಹಾಗಿತ್ತು ಅದು ಗೆಟಪ್ಪು. ಸೊ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸಾಂಗ್ ತಗೊಂಡು ಅಲ್ಲಿ ಮುನ್ಗಡೆ ಅವರು ಸಾಕ್ಷಿ ಮತ್ತು ಉಪೇಂದ್ರ ಜೀಪ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹಿಂದ್ಗಡೆ ಟ್ರ್ಯಾಲಿ ಥರ ಇರುತ್ತಲ್ಲ, ಅದರಲ್ಲಿ ನಾನು ಮತ್ತು ಇವರು ಕೋವೈ ಸರಳ ಹಿಡ್ಕೊಂಡು ಡ್ಯಾನ್ಸ್ ಮಾಡೋ ಥರದ್ದು. ಅಲ್ಲ ಮೂಮೆಂಟ್ ಸಿಗ್ತಾ ಇಲ್ಲ, ಬ್ಯಾಲೆನ್ಸೇ ಸಿಗ್ತಾ ಇಲ್ಲ, ನಿಲ್ಲಕ್ಕೆ ಮೂವ್ ಆಗುತ್ತಲ್ಲ, ಹಿಂಗೆಲ್ಲ ಹೋಗುತ್ತೆ ಜೀಪ್ಗಳು. ಒದ್ದಾಡ್ತಾ ಇದ್ದೀನಿ. ಅವರು ಎಷ್ಟು ಒಂದು ಡಿಸಿಪ್ಲಿನ್ ಲೇಡಿ ಅಂದರೆ ಕೋವೈ ಸರಳ. என்ன வைக்கப்படுறீங்க இப்படி பிடிச்சிக்கோங்க, எப்படி பிடிச்சிக்கோங்க. இப்போ கரெக்டா கிரிப் கிடைச்சதா? என்ன சார் நீங்கள் ஆர்டிஸ்ட்டு ಸಂಕೋಚಪಡ್ರಿಂಗ ನನಗೆ அப்படிಯೆಲ್ಲ பண்ணக்கூடாது. ಆಮೇಲೆ ಈಸಿಯಾಗಿ ಮೂಮೆಂಟ್ ಮಾಡಿದ್ವು ಎಲ್ಲ. ಸಾಂಗ್ ಎಲ್ಲ ಮುಗೀತು. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಶಿ ಆಫರ್ಡ್ ಮೀ ಫಾರ್ ಚೆನ್ನೈ. ಒಳ್ಳೆ ಪಾತ್ರ ಮಾಡ್ಬೋದು ನೀವು ಅಲ್ಲಿ, ಬನ್ನಿ. ನಿಮ್ಮವರೆಲ್ಲ ಭಾಳ ಜನ ಬಂದಲ್ಲಿ ಇಂಪ್ರೂವ್ ಆಗಿದಾರಲ್ಲ, ನೀವು ಕೂಡ ಬಂದಿಡುಂಗ ಅಂದರು. ನಾ ಧೈರ್ಯ ಮಾಡಲಿಲ್ಲ, ಬೇಕಾದ ಸಲ ಈ ತಪ್ಪು ಮಾಡಿದ್ದೀನಿ. ಹಾಗಾಗಿ ಅವರು ಫುಲ್ ಸಪೋರ್ಟ್ ಮಾಡೋರು ಪಾಪ. ಇದಾಗಿ ಒಂದು 3-4 ದಿವಸಕ್ಕೆ ಸುಮಿತ್ರಾ ಮೇಡಮ್ ಅವ್ರ ಮಗಳ ಜೊತೆ ಬಂದರು. ಡಿ ಬಾಬಿ ಅವರ ಮಿಸ್ಸಸ್, ಡೈರೆಕ್ಟರ್ ವೈಫ್, ಎಕ್ಸ್ ಹೀರೋಯಿನ್, ದೊಡ್ಡ ನಟಿ. ನಾನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದೇ ಅವರು ಕಂಗಳು ಒಂದನೇ ಹೇಳಿದ್ರಲ್ಲ, ಅವ್ರ ತಾನೇ ಆಡೋದು. ಎಂದು ಮುಗಿಯೋದ ಕತೆ ಹೀರೋಯಿನ್ ಅವರು. ಬರ್ತಾರೆ ಈ ಥರ ಅಂತೆಲ್ಲ ಅವ್ರಿಗೆ ಸಪ್ರೇಟ್ ರೂಮ್ ಕೊಟ್ಬಿಟ್ರಪ್ಪ. ಇದಕ್ಕೆ ಸ್ವೀಟ್ ರೂಮ್ ಶಿಫ್ಟ್ ಮಾಡಿಬಿಡಿ ಅವ್ರನ್ನೆಲ್ಲ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀನಿ. ಅದೇನೋ ಅವತ್ತು ಯಾರ ಖಾಲಿ ಮಾಡಿಲ್ಲ, ಅದು ಇದು ಅಂದ್ಬಿಟ್ಟು ಬೇರೆ ಸ್ವೀಟ್ ರೂಮ್ಗೂ ಶಿಫ್ಟ್ ಮಾಡಿಲ್ಲ. ಆಮೇಲೆ ಪ್ರತಿಯೊಬ್ಬರು ರೂಮಿಗೆ ಕ್ಯಾರಿಯರ್ ಹೋಗ್ಬಿಡೋದು ಊಟದ್ದು. ರಾತ್ರಿ ಔಟ್ಡೋರ್ ರಾತ್ರಿ. ಸರಿ, ಬಾಬು ಸರ್ ಒಬ್ರಿಗೆ ಮಾತ್ರ ಇಟ್ಬಿಟ್ಟಿದ್ದಾರೆ, ಇವ್ರಿಗೆ ಮರ್ತು ಬಿಟ್ಟಿದ್ದಾರೆ ಗಲಾಟೆಯಲ್ಲಿ. ಹೆಂಡತಿ ಮಗಳು ಬಂದಿರೋದು ಮರ್ತು ಅವ್ರು ಬಂದಿದ್ದಾರೆ. ಈ ಮಧ್ಯೆ ಇಟ್ಟಿರೋದೇನು ಮಾಮೂಲಿ 7:30-8 ಗಂಟೆ ಒಳಗೆ ಹೊರಟೋಗುತ್ತೆ, ಹೋಗಿಲ್ಲ. ಅವತ್ತೇನಾಗಿದೆ, ಈ ಮೆಟಡರ್ ವ್ಯಾನ್ ಊಟ ತಗೊಂಡೋಗಿ ಎಲ್ರಿಗೂ ಕೊಡತ್ತಲ್ಲ, ಅಲ್ಲ ಸ್ವಲ್ಪ ಘಾಟ್ ಸೆಕ್ಷನ್ ಅಲ್ಲ, ಎಲ್ಲೋ ಒಂದು ತಿರುವಿನಲ್ಲಿ ಅದು ಪಲ್ಟಿಯಾಗಿದೆ. ಕ್ಯಾರಿಯರ್ ದಬಾಕೊಂಡ್ಬಿಟ್ಟಿದೆ ಗಾಡಿ. ಆಮೇಲೆ ಇನ್ನೊಂದೇನೋ ಟ್ಯಾಕ್ಟರ್ ತರಿಸಿ ಎಳೆದು ಎಲ್ಲ ಮಾಡಿ ತಗೊಂಡೋಗಿ ಎಲ್ರಿಗೂ ಊಟ ಕೊಟ್ಟಿರೋದು ಲೇಟ್ ಆಗಿದೆ. ಈ ಒಂದು ಟೆನ್ಷನ್ನಲ್ಲಿ ಅವ್ರು ಎಕ್ಸ್ಟ್ರಾ ಬಂದಿದ್ದಾರೆ, ಅವ್ರಿಗೆ ಇನ್ನೊಂದು ಕ್ಯಾರಿಯರ್ ಕೊಡಬೇಕು ಅನ್ನೋದು ಮರ್ತೋಯ್ತು ಅವರಿಗೆ, ಹುಡುಗರಿಗೆ. ನಾನು ಮಾಮೂಲಿ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ, ಹೋಗಿರುತ್ತೆ, ನಾನು ಹೋಗಿಲ್ಲ. ಸರಿ ಒಂದ್ಸಲ ಯಾವುದಕ್ಕೂ ಮಾತಾಡ್ಸ್ಕೊಂಡು ಬಂದ್ಬೋಣ ಅಂತ ಹೋದೆ ರೂಮಿಗೆ. ಅವರು ದೊಡ್ಡ ಸ್ಟಾರ್ ಡೈರೆಕ್ಟ್ರು, ಅವ್ರ ಮಿಸ್ಸಸ್ ಎಲ್ಲ ಬಂದಿದ್ದಾರೆ. ಅವ್ರ ಎದುರುಗಡೆ ಅವಮಾನ ಆದಂಗೆ ಆಗೋಯ್ತಲ್ಲ ಅವ್ರಿಗೆ. ಫುಲ್ ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡ್ರು ನನಗೆ. ಏನೇ ಆಯ್ತು, ಊಟ ತಿಂಡಿ ಇನ್ನೂ ಬಂದಿಲ್ಲ, ಸ್ವೀಟ್ ರೂಮ್ ಹೇಳಿದ್ದೆ ಅದನ್ನೂ ಕೊಟ್ಟಿಲ್ಲ, ನಾನು ಮೊನ್ನೆ ಹೇಳಿದ್ದೆ ತಾನೇ ಬರ್ತಾರೆ ಅಂತ ಹೇಳ್ಬಿಟ್ಟು ಏನು ತಿಳ್ಕೊಂಡ್ಬಿಟ್ಟಿದ್ರೆ ನೀವು, ನಾನು ನಾಳೆ ಬೆಳಿಗ್ಗೆ ಶೂಟಿಂಗ್ ಮಾಡಲ್ಲ ಅಷ್ಟೇ. ಅವಾಗ ಕ್ಯಾಶುಯಲಾಗಿ ಹೇಳ್ತಾರೆ, ನಿನಗೆ ಹೇಳ್ತಾ ಇರೋದು ನಾಳೆ ನಾನು ಶೂಟಿಂಗ್ ಮಾಡಲ್ಲ, ಗೊತ್ತಾಯ್ತಾ? ಏನು ಸರ್ ನೀವು ಏನೋ ಆಗೋಯ್ತು ಸರ್, ಬಿಡಿ ಸರ್ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಒಪ್ತಾ ಇಲ್ಲ.
ಎಷ್ಟು ರಿಜಿಡ್ಡಾಗಿ ಹೇಳ್ತಾ ಇದ್ದಾರೆ ಅಂದರೆ 200% ಈ ಮನುಷ್ಯ ನಾಳೆ ಶೂಟ್ ಮಾಡಲ್ಲ. ಔಟ್ಡೋರ್ನಲ್ಲಿ ಏನಾಗುತ್ತೆ, 1 ಡೇ ಶೂಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ನಾಳೆ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ. ಸೀದಾ ಪ್ರೊಡ್ಯೂಸರ್ ಹತ್ರ ಹೋದೆ, ರಿಪೋರ್ಟ್ ಮಾಡೋಣ, ನನಗೆ ಯಾಕೆ ಬೇಕಿದ್ದು, ನೀವು ತಪ್ಪಾಗಿ ಹೋಗಿದ್ದು ಸರ್, ಹೋಗಿಲ್ಲ, ಯಾವುದು ಹೋಗಿಲ್ಲ, ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾಳೆ ಶೂಟಿಂಗ್ ಮಾಡಲ್ಲ ಅಂತ ಕೂತಿದ್ದಾರೆ ಸರ್ ಅಂತ ರಿಪೋರ್ಟ್ ಮಾಡ್ಕೊಂಬಿಟ್ರೆ ನನ್ನ ಸೈಡಿಂದ ಸೇಫ್ ಆಗ್ಬಿಡ್ತೀನಿ ನಾನು ಅಂತ ಹೋದರೆ, ಅವರು ಮತ್ತು ವೈಜಾಗ್ ರಾಜುನು ಕೋ ಪ್ರೊಡ್ಯೂಸರು, ಅವ್ರ ಮೇಲೆ ಇನ್ನೊಬ್ರು ವೆಂಕಟ ಅಂತ ನಾವು ಬರುತ್ತೆ ಅವ್ರ ಹೆಸರು, ಅವರು ಇಬ್ಬರು ಪೋಟ್ಕೊಂಡು ಕೂತಿದ್ದಾರೆ. ಒಂದು ಲೆವೆಲ್ಗೆ ಆಲ್ರೆಡಿ ಹೈಕಿಗೆ ಹೋಗ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಲೇಟ್ ಆಗೋಯ್ತಲ್ಲ, 10 ಗಂಟೆ ದಾಟ್ಬಿಟ್ಟಿತ್ತಲ್ಲ. ಚಪ್ಪಂಡಿ ಮಂಜೇಗಾರು ಅಂದರು. ಸರ್ ರೇಪು ಶೂಟಿಂಗ್ ಚೈನು చెప్తున్నారు ಸರ್ ಡೈರೆಕ್ಟ್ರು. ಶೂಟಿಂಗ್ ಚೈರಾ ಎಂತ ಗಂಟ? ಅದೇ ಸರ್ ಹಿಂಗೆ ಆಗೋಯ್ತು, ರೂಮ್ ಏನೋ ವ್ಯವಸ್ಥೆ ಆಗಿ ಅವರಿಗೆ ಕೊಟ್ಟಿಲ್ಲ, ಕ್ಯಾರಿಯರ್ ಹೋಗಿಲ್ಲ, ಅದೇನೋ ಕಾರ್ ಇದು ವ್ಯಾನ್ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿ ಆ ಟೆನ್ಷನಲ್ಲಿ ಹುಡುಗರು ಮರ್ತು ಬಿಟ್ಟಿದ್ದಾರೆ. ಅವ್ರು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ ಸರ್. ನಾನು ಮಾಡೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಸರ್. ನೀವೇ ಬಂದು ಮತ್ತೆ ಹೇಳ್ಬಿಡಿ ಸರ್, ನಾಳೆ ಆಮೇಲೆ ನನ್ನ ಇದು ಮಾಡಬೇಡಿ. ನೀವು ನಾರ್ಮಲ್ ಆಗಿದ್ದರೆ ಅವರು ಕರೆಕ್ಟಾಗಿ ಇರ್ತಿದ್ರು. ಯಾವಾಗ ಅಬ್ನಾರ್ಮಲ್ ಆಗಿದ್ರು ದುಡ್ಡಿರು ಮುಂಚ ಕೋಟ್ಯಾಧೀಶ್ವರ ಪ್ರೊಡ್ಯೂಸರು ಅಂತ ಮೇಲೆ ಏರ್ಬಿಡ್ತು. ಸೀದಾ ಬಂದರು, ಬೆಲ್ ಮಾಡೋರು ನನ್ನ ಎದುರಿಗೆ, ಡೈರೆಕ್ಟರ್ ರೂಮಿಗೆ ಎದುರುಗಡೆನೆ. ಯಾಕಂದರೆ ಆರ್ಡಿನರಿ ರೂಮ್ ತಾನೆ, ಆರ್ಡಿನರಿ AC ಡೀಲಕ್ಸ್ ಆದರೂ ಕೂಡ ಸ್ವೀಟ್ ರೂಮ್ ಅಲ್ವಲ್ಲ. ಸೊ ಎದುರುಗಡೆ ಕಾಣಂಗೆ ಅವರ ಮಿಸ್ಸಸ್ಸು ಎಲ್ಲ ಕೂತಿದ್ದಾರೆ. ಬನ್ನಿ ಸರ್ ಅಂದರು ಅವರು. ಏಮಯ್ಯ ಶೂಟಿಂಗ್ ಚೈರಾ? ಏನು ಸರ್ ಅವರು ಕ್ಯಾಶುಯಲಾಗೇ ಇದ್ದಾರೆ ಪಾಪ. ಅವರು ಗೊತ್ತಿಲ್ಲ ಅವರಿಗೆ. ಮಂಜೇಗಾರು ಚಪ್ಪಡಿ ನನಗೆ ಬರೀ ಸಾಕ್ಷಿ ಹೇಳು ಅಂತ, ನನಗೆ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಸರ್. ಅದು ನೀವು ಅಂದ್ರಲ್ಲ ಸರ್ ನಾಳೆ ನಾನು ಶೂಟಿಂಗ್ ಮಾಡಲ್ಲ ಅಂದ್ಬಿಟ್ಟು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ಸರ್, ಮತ್ತೆ ತೊಂದರೆ ಮಾಡಲ್ಲ ನೀನು. ನೆಗೆಟಿವ್ ಎಲ್ಲ ಸೂಕ್ತ ಹಾಕ್ಬಿಡ್ತೀನಿ ನಾನು, ಕೇರೆ ಮಾಡಲ್ಲ. ನಿನ್ಗೇನು ಮಾಡ್ಬೇಕು ನಂಗೆ ಗೊತ್ತು, ಶೂಟಿಂಗ್ ಮಾಡೋದಿಲ್ಲ ನೀನು. ಫುಲ್ ರಾಂಗ್ ಆಗ್ಬಿಟ್ರು ಸರ್. ಫುಲ್ ರಾಂಗ್ ಅಂದರೆ ಫುಲ್ ರಾಂಗ್ ಪ್ರೊಡ್ಯೂಸರ್. ಇವರಿಗೆ ಆಡೋಂಗಿಲ್ಲ, ಅನುಭವಿಸೋಂಗಿಲ್ಲ. ಎದುರುಗಡೆ ನಾನು ನೀವು ಹೇಳೋಲ್ಲ ಸರ್ ಅಂತ ಬೇರೆ ಅಂದ್ಬಿಟ್ಟೆ, ಶೂಟಿಂಗ್ ಮಾಡಲ್ಲ ಅಂದ್ರಲ್ಲ ಸರ್, ಅದಕ್ಕೆ ಕರ್ಕೊಂಬಂದೆ ಅಂತ. ಹೆಂಗಾಗೋಯ್ತು ಅಂದರೆ ಬಿಸಿ ತುಪ್ಪ ಹೊಗಳಂಗಿಲ್ಲ, ನುಂಗಂಗಿಲ್ಲ. ಸರ್ ಬಿಡಿ ಸರ್ ಒಂದು ಮಾತು, ನಿಮ್ಗೆ ಯಾಕೆ ಸರ್ ಮಾಡೋಣ ಬಿಡಿ ಸರ್, ಸುಮ್ಮನೆ ಹೋಗ ನೀನು ಫಿಟ್ಟಿಂಗ್ ನನ್ನ ಮಗನೇ ಅಂತ ಬೈದರು. ಕಡೆ ಮಾನೇಸಿ ಶೂಟಿಂಗ್ ಆಯಿತು, ಆ ಪ್ರಶ್ನೆ ಬೇರೆ. ಆದರೆ ಅವತ್ತಿನ ಪೊಸಿಷನ್ನು ಇತ್ತ ನಾನು ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ರೂ ಕಷ್ಟ ಆಗೋದು, ಮಾಡೇ ಹೋಗಿದ್ರೂ ಕಷ್ಟ ಆಗೋದು. ಇವ್ರುಗಳು ಪೋಟಿಂಗ್ ಕೂತ್ಕೊಂಡು ಆ ಡೈರೆಕ್ಟ್ರ್ ಮೇಲೆ ಬಾಯಿಗೆ ಬಂದಂಗೆ ಕೂಗಾಡಿ ಫ್ಯಾಮಿಲಿ ಎದುರಿಗೆ ದೊಡ್ಡ ಒಂದು ಸೀನ್ ಕ್ರಿಯೇಟ್ ಆಗ್ಬಿಡ್ತು ಅವತ್ತು. ಅದನ್ನು ಮಾತ್ರ ನಾನು ಮರೆಯಂಗೆ ಇಲ್ಲ ಜೀವನದಲ್ಲಿ. ಅಂಥ ಒಂದು ಇನ್ಸಿಡೆಂಟ್ ಆಗೋಯ್ತು. ಅದು ಬಿಟ್ಟರೆ ನಮಗೆ ರೋಡಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದರೆ ಅಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಅಲ್ಲ, ಫಾರಿನರ್ಸ್ ಎಲ್ಲ ಬರೋರು. ಬಂದಲ್ಲಿ ನಿಲ್ಸ್ಕೊಂಬಿಟ್ಟು ಏನು ಶೂಟಿಂಗ್ ಅಂತ ಹಿಂಗೆ ಅಬ್ಸರ್ವ್ ಮಾಡಿಬಿಟ್ಟು, ಸಾಕ್ಷಿ ಶಿವಾನಂದು ಅವ್ರನ್ನೆಲ್ಲ ಯಾರು ನೋಡೋಕೆ ಹೋಗ್ತಾ ಇರಲ್ಲ ಫಾರಿನರ್ಸು. ಅವರಿಗೆ ಸಾಕ್ಷಿ ಅಂದರೆ ಯಾರೇನು ಗೊತ್ತಿಲ್ಲ. ಆದರೆ ಪಕ್ಕದಲ್ಲಿ ನಾನು ನಿಂತಿದ್ದೀನಲ್ಲ ವಿಚಿತ್ರವಾಗಿ ಗೆಟಪ್ಪಲ್ಲಿ, ಮಂಗಳಮುಖಿ, ಎಲ್ಲ ಬಂದು ನನ್ನ ಹತ್ರ ವೀಡಿಯೋ ತೆಕ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು. ಅವರು ಬಾಬು ನನ್ನ ಮಗನೇ ನಿನಗೆ ಪಾತ್ರ ಕೊಟ್ಟಿದ್ದ ತಪ್ಪಾಗಿ ಒಯ್ತ್ಕೊಂಡು ಅಂತ ರೇಗಿಸೋರು. ಹಾಗೆ ಅಲ್ಲಿ ಮೂನಾರ್ನಲ್ಲಿ ಒಂದು ತುಂಬ ದಿನ ಮಾಡ್ದು, ಒಂದು ಮೋಸ್ಟ್ಲಿ 28 to 30 days ಏನೋ ಮಾಡ್ದು ಅಂತ ಕಾಣುತ್ತೆ. ಕೆಲವು ಸೀನ್ಗಳು, ಮಾಂಟೇಜ್ ಶಾರ್ಟ್ಸು, ಸಾಂಗು, ಫೈಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದು ನಾನೇನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಬಿಡಿ. ಕ್ಲೈಮ್ಯಾಕ್ಸಿಗೆ ಒದ್ದಾಡ್ಕೊಂಡು ಹೋಗಿದ್ದಾಗಲಿ ಅಥವಾ ಅನಂತ್ ನಾಗವರು ಅಡ್ಜಸ್ಟ್ ಮಾಡಿ ನಮಗೆ ಅವತ್ತು ರಾತ್ರಿ 1 ಗಂಟೆವರೆಗೂ ಮಾಡದೇ ಇದ್ರು ಫುಲ್ ಅಪ್ಸೆಟ್ ಆಗ್ತಿತ್ತು ಅಂತೆಲ್ಲ ಹೇಳಿದ್ನಲ್ಲ ನಮಗೆ. ಇಲ್ಲಿರೋರೆಲ್ಲ ನನ್ನ ಪ್ರೀತಿಸ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಬಾಂಬೆಗೆ ಬರಲ್ಲ, ಇಲ್ಲೇ ಇದ್ಬಿಡ್ತೀನಿ ಸಾಬ್. ಈಗ ಪ್ರೀತ್ಸೆ ದೊಡ್ಡ ಹಿಟ್ಟಾಗಿತ್ತು. ಅದು ಕೂಡ ಶಾರುಖ್ ಖಾನ್ ಡರ್ ಸಿನಿಮಾ ತಗೊಂಡ್ಬಂದು ಪ್ರೀತ್ಸೆ ಅಂತ ಮಾಡಿದ್ರು ರೀಮೇಕು, ಅದು ದೊಡ್ಡ ಹಿಟ್ಟಾಯ್ತು. ಹೌದು. ಆದ್ರೆ ರಾಜಾ ಹಿಂದೂಸ್ತಾನಿ ಕೂಡ ಹಿಟ್ಟಾಗಿತ್ತು. ಅದನ್ನ ತಗೊಂಡ್ಬಂದು ನಾನೇ ಮಾಡಿದಾಗ ಓಡ್ಲಿಲ್ಲ ಅದು. ಹೌದು ನೋಡಿ ಹೆಂಗ್ ವರ್ಕ್ ಆಗುತ್ತೆ ನೋಡಿ. ಅದು ನಾನೇ ಮೈನಸ್ ಪಾಯಿಂಟ್ ನನ್ನ ಪ್ರಕಾರ ಟೈಟ್ಲು. ಯಾಕೆಂದರೆ ಈ ನೋಡಿ ಶೈಲೇಂದ್ರ ಬಾಬು ಅವರು ಇನ್ನೊಂದು ಸಿನಿಮಾ ಹಾಕೋದು ಮಾಡಿದ್ರು, ಉಪೇಂದ್ರನ ಹಾಕ್ಕೊಂಡು, ತೆಲುಗು ರಿಮೇಕು, ಕುಟುಂಬ ಅಂತ ಹೆಸರಿಟ್ರು. ಮುझे कुछ कुछ हो गया ये ಚುಚ್ಚೋ ವಿಷಯ. ಕುಟುಂಬ ಆ ಹೆಸರೇ ಅಟ್ರಾಕ್ಟಿವ್ ಆಗಿತ್ತು. ಈ ನಾನೇಗೆ ನಾವು ಸಂಗಾತಿ ಅಂತ ಹೆಸರಿಟ್ಟಿದ್ದು. ಆಕ್ಚುಲಿ ಬಹಳ ಒಳ್ಳೆ ಟೈಟ್ಲ್, ಚೆನ್ನಾಗಿತ್ತು, ಒಳ್ಳೆ ಟೈಟ್ಲ್. ಪ್ಲಸ್ ಸಂಗಾತಿ ಅಂತ ಒಂದು ಹಾಡು ಮಾಡಿದ್ದು ಉಪೇಂದ್ರ ಕುಮಾರ್ ಮ್ಯೂಸಿಕ್. ನಾನೇ ಅಂತ ಇಟ್ಟಿದ್ದೇನಾಯ್ತು ಒಂಥರ ಏನೋ ಅದು ಅಷ್ಟು ಕ್ಯಾಚಿ ಆಗಲಿಲ್ಲ.
ರಾಜಾ ಹಿಂದೂಸ್ತಾನಿ ಮೆಗಾ ಹಿಟ್ ಆಗಿದ್ರು ಕೂಡ ಎಬೋ ಎವರೇಜ್ ಯಾರೋ ಹೋಗ್ಬೇಕಿತ್ತು ಅದು. ಅದರ ಕಾಸ್ಟಿಗೆ ತಕ್ಕಂಗೆ ಓಡಲಿಲ್ಲ ಅದು. ನಿಮಗೆ ಅದು ಆ ಪಾತ್ರ ಮಂಗಳಮುಖಿದು ಮಾಡೋಕ್ಕೆ ಎಷ್ಟು ಸಮಸ್ಯೆ ಆಯಿತು ಅಂತ ಹೇಳಿದ್ದೀನಿ ಈಗಾಗಲೇ. ಅದರಲ್ಲಿ ಮೂಲದಲ್ಲಿ ಮಾಡಿದಂಥ ಹಿಂದಿ ಆ್ಯಕ್ಟ್ರ್ 8 ಲಕ್ಷ ಕೇಳ್ದ, ಆಮೇಲೆ ಬೇರೆ ಬೇರೆನೆಲ್ಲ ಟ್ರೈ ಮಾಡಿದ್ವು, ಯಾರೂ ಸಿಕ್ಕಲಿಲ್ಲ ಅಂತ. ಕಡೆ ನಿರ್ಮಾಪಕರಿಗೆ ಹೇಳಿದ್ರು, ಒಂದು ಕೆಲಸ ಮಾಡ್ಯಾ, ಹೇಗೂ ಡೈರೆಕ್ಟ್ರ್ ಓಕೆ ಮಾಡಿದ್ದಾರೆ, ನೀನೇ ಮಾಡು, ನಿನಗೆ 1 ಲಕ್ಷ ಕೊಟ್ಬಿಡ್ತೀನಿ ಅಂದರು. ಲಾಟ್ರಿ ಮ್ಯಾನೇಜ್ಮೆಂಟ್ ಬಿಟ್ಟು ನನಗೆ ಆ್ಯಕ್ಟಿಂಗೋಸ್ಕರ ಆಲ್ಮೋಸ್ಟ್ ಇರುತ್ತೆ ಈ ಪಾತ್ರ, ಕೊಟ್ಬಿಡ್ತೀನಿ. ಹ್ಞೂ ಆಯ್ತಪ್ಪ, ಅಟ್ಲೀಸ್ಟ್ ನನಗೊಂದು ಒಳ್ಳೆ ಅಮೌಂಟು ಬರುತ್ತೆ ಅಂತ ನಾನು ಖುಷಿಯಾಗಿದ್ದೆ. ಯಾವಾಗ ಇದು ಬಿಲೋ ಆ್ಯಾವರೇಜ್ ಆಗೋಯ್ತೋ 1 ಪೈಸಾ ರೆಮ್ಯುನರೇಷನ್ ಬರಲಿಲ್ಲ ನನಗೆ. ಅಯ್ಯೋ, ಇದಕ್ಕೂ ಏನು ಬರಲಿಲ್ಲ. ನಾನು ಮಾತಾಡಿದ ಮ್ಯಾನೇಜ್ಮೆಂಟಲ್ಲೂ 50,000 ಗುಳುಮು ಪ್ಲಸ್ ಆ ಆ್ಯಕ್ಟಿಂಗಿಗೆ ಅಂತ ಹೇಳಿದ್ದು 1 ಲಕ್ಷ ರೂಪಾಯಿ ಬರಲಿಲ್ಲ. ಸರಿ, ಇನ್ನೊಂದು ಸಿನಿಮಾ ಮಾಡ್ತಾರೆ ಕೊಡ್ತಾರೆ, ನಾನು ಒಂದು 2-3 ಸಲ ಕೇಳಿದೆ, ಆಯಿತು ಬಿಡಯ್ಯ చేస్తాము ಅಂದರು. ಆಮೇಲೆ ನೋಡಿದ್ರೆ ಬೆಂಗಳೂರೇ ಬಿಟ್ಬಿಟ್ಟು ವೈಜಾಗ್ ಹೊರಟೋದ್ರು. ಈಗ ಬೇರೆ ಬೋರ್ಡ್ಸೇ ನಮಗೆ ಗೊತ್ತಿಲ್ಲ. ಕೆಲವರು ಹೇಳೋದು ವೈಜಾಗ್ನಲ್ಲಿ ಯಾವುದೋ ಕಾಲೇಜಲ್ಲಿ ಚೇರ್ಮನ್ ಆಗಿ ಚೆನ್ನಾಗೇ ಇದ್ದಾರೆ ಅವರು ಅಂತ. ಆದರೆ ನಮ್ಮ ಇದಕ್ಕೆ ಸಿಕ್ಕಿಲ್ಲ ಅವ್ರ ಬತ್ತಲೆಗೆ. ನೀವು ಮೊದಲು ಇಸ್ಕೊತಾ ಇರಲಿಲ್ವಾ? ಎಲ್ಲಿ ಕೊಡ್ತಾರೆ, ನಮ್ಮದೇ ಹ್ಯಾಂಡ್ಲಿಂಗ್ ನಡೀತಾ ಇರುತ್ತಲ್ಲ ಕ್ಯಾಶು. ಅವಾಗ ಏನಾಗುತ್ತೆ, ನೋಡಪ್ಪ ಇಷ್ಟು ಬಂತು, ಅದೇನು ಮಾಡ್ತೀಯ ಮಾಡಪ್ಪ ಅಂತಾರೆ. 2 ಲಕ್ಷ ಬಂದಿರುತ್ತೆ, 2.5 ಲಕ್ಷ ಕಮಿಟ್ಮೆಂಟ್ ಇರುತ್ತೆ ಅವತ್ತಿನ ಪೇಮೆಂಟಲ್ಲಿ. ಅಲ್ಲೇ ಒಂದು ಚೂರು ಉಳಿಸ್ಕೊಟ್ಟಿರ್ತೀವಿ. ಮತ್ತು ನೆಕ್ಸ್ಟ್ ಡೇ ಇನ್ಯಾವುದೋ ಒಂದು ಸ್ವಲ್ಪ ಒಂಚೂರು ಜಾಸ್ತಿ ಎಕ್ಸ್ಪೆನ್ಸಸ್ ಇರುತ್ತೆ, 3 ಲಕ್ಷ ಬಂದ್ಬಿಟ್ಟಿರುತ್ತೆ. ಅವತ್ತು ಮತ್ತೆ 2.25 ಲಕ್ಷ ಬಂದಿರುತ್ತೆ, 75 ಶಾರ್ಟೇಜ್ ಆಗೋಗಿರುತ್ತೆ. ಈ ಥರ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ನಮ್ಮದು ಅಂತ ನಾವು ಎತ್ತಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆಲ್ಲ ಒಂದು ಸ್ವಲ್ಪ ಆ ದುಡ್ಡು ಕಲೆಕ್ಟ್ ಮಾಡೋದಾಗಲಿ, ನಾವು ಮಾಡಿದ ಕೆಲಸಕ್ಕೆ ವಾಪಸ್ ಪಡ್ಕೊಳ್ಳೋದಾಗಲಿ, ಅದೊಂದು ನ್ಯಾಕ್ ಅದು ನಮಗೆ ಬರಲಿಲ್ಲ ಮೊದಲಿಂದ. ನನಗೆ ಈ ಸಂದರ್ಭದಲ್ಲಿ ಒಬ್ಬ ಕಲ್ಲೇಶ್ ಅವನಿಗೆ ಜ್ಞಾಪಕಕ್ಕೆ ಬರ್ತಾನೆ. ಅಸೋಸಿಯೇಟ್ ಡೈರೆಕ್ಟ್ರು ಕಲ್ಲೇಶ್ ಅಂತ ಭಾಳ ಹೆಸರುವಾಸಿ. ಅವನು ಆ ಪ್ರಾಂಪ್ಟಿಂಗಲ್ಲಿ ಎಕ್ಸ್ಪರ್ಟು. ಅದು ಬೇರೆ ಭಾಷೆ ನಟರು ಬಂದಾಗ ಆ ಕರೆಕ್ಟ್ ಟೈಮಿಂಗ್ ಕೊಟ್ಟು ಆ ಬೂಸ್ಟಪ್ ಮಾಡಿ ಹೇಳ್ಕೊಡೋದು ಇದೆಯಲ್ಲ, ಪ್ರಾಂಪ್ಟ್ ಮಾಡೋದು ಡೈಲಾಗು, ಅದರಲ್ಲಿ ಎಕ್ಸ್ಪರ್ಟ್ ಅವನು. ಅಂದರೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಗ್ಯಾಪಲ್ಲಿ ಕೊಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹಿಂದ್ಗಡೆ ಅವ್ರು ಕರೆಕ್ಟಾಗಿ ಅದು ಮುಗಿಯೋದು ಸರಿಯಾಗಿ ಇಲ್ಲಿ ಇವನು ಪ್ರಾಂಪ್ಟ್ ಮಾಡ್ತಾ ಇರಬೇಕು. ಅಷ್ಟು ಟೈಮಿಂಗ್ ಇಟ್ಕೊಂಡು ಮಾಡೋನು. ಪ್ಲಸ್ ಅಕ್ಷರ ಅಂತೂ ಒಳ್ಳೆ ಪ್ರಿಂಟೆಡ್ ಆ ಥರ ಇತ್ತು ಅವ್ನು ಎಷ್ಟು ಬಿಸಿ ಅಂದರೆ, ಬರೀ ನೀ ಶೂಟಿಂಗ್ ಟೈಮಲ್ಲಿ ಬಾಪ ಸಾಕು, ಡೈಲಾಗ್ಸ್ ಎಲ್ಲ ನೋಡ್ಕೋ. ಕೆಲವರು ಹೋಗಿ ಇಬ್ಬಿಬ್ರು ಇಟ್ಕೋತಾರೆ ಅಸೋಸಿಯೇಟ್ನ. ಒಬ್ಬ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ ಜೊತೆಲಿ ಇರೋಕ್ಕೆ, ಒಬ್ಬ ಇನ್ನೇನೋ ಕೆಲಸಕ್ಕೆ ಹೋದ ಅಂದಾಗ ಅಪ್ಸೆಟ್ ಆಗಬಾರ್ದು ಸ್ಪಾಟಲ್ಲಿ ಅಂತ ಒಬ್ಬನ ಆ ಥರ ಇಬ್ಬಿಬ್ರನ್ನ ಇಟ್ಕೋತಾರೆ. ಡೈರೆಕ್ಷನ್ ಟೀಮಲ್ಲೇನೆ ಮೇನ್ ಕೋಆರ್ಡಿನೇಟರ್ನೇ ಇಬ್ಬರು ಇಟ್ಕೋತಾರೆ. ಅದರಲ್ಲಿ ಇವನು ಒಬ್ಬ ಕಲ್ಲೇಶು. ಇವನು ಎಷ್ಟು ಕಿಲಾಡಿ ಅಂದರೆ ಸ್ಪಾಟಲ್ಲಿ ಅವ್ರ ಭಾವಂಗ ಇನ್ಯಾರಿಗ ಬರೋಕ್ಕೆ ಹೇಳಿಬಿಟ್ರು ಅವನು, ಚಿಕ್ಕಪ್ಪಂಗ ಯಾರಿಗಾರ ಅವ್ರ ರಿಲೇಟಿವ್ಗೆ. ಹಾಂ ನೋಡಿ ಸರ್, ಒಂದು ತಲೆ ತಿನ್ನಕ್ಕೆ ನನಗೆ ಏನು ಸರ್ ಗೋಳಿ ಅವ್ರದ್ದೆಲ್ಲ ದುಡ್ಡು ಬೇಕಂತೆ ನೋಡಿ. ಪ್ರೊಡ್ಯೂಸರ್ ಪಕ್ಕದಲ್ಲೇ ಇರೋರು, ಇವನು ಬಿಟ್ರಾಗಲ್ವಲ್ಲಪ್ಪ, ಒಳ್ಳೆ ಕೆಲಸಗಾರ, ಏನಂತಪ್ಪ ಅವನು, ಅಯ್ಯೋ 10,000 ಕೇಳ್ತಾ ಇದ್ದಾನೆ ಸರ್, ಎಲ್ಲಿಂದ ಕೊಡಲಿ ನಾನು? ಸರ್ ಒಂದು 5 ಕೊಡೆ, ನಾನೇ ಕೊಡ್ತೀನಿ ನಿನ್ನ ಲೆಕ್ಕದಲ್ಲಿ, ಕೊಟ್ಕೊಳ್ಳಿ ಸರ್. ಈ ಥರ ಮಾಡಿ ಇನ್ನೂ ಶೂಟಿಂಗ್ ಒಂದು 10 ದಿವಸ ಇದೆ ಅನ್ನೋ ಹೊತ್ತಿಗೆ ಸೆಟ್ಲ್ ಆಗೋಗಿರೋದು ಅವನ ಅಮೌಂಟ್ ಎಲ್ಲ. ಯಾವುದೇ ಸಿನಿಮಾ ತೊಗೊಂಡ್ರು ಆ ಥರ ಈ ಥರ ಎಲ್ಲ ಮಾಡಿಸ್ಕೊಂಡ್ಬಿಡೋರು. ಆಮೇಲೆ ಒಂದು ಸಿನಿಮಾ ಡೈರೆಕ್ಷನು ಮಾಡ್ದ, ಅದೇನೋ ಅಷ್ಟು ಓಡಲಿಲ್ಲ. ಊರಿಗೆ ಇಟ್ಟ ಕೊಳ್ಳಿ ಅಂತಲೇನೋ ಒಂದು ಮಾಡ್ದ, ಅದು ಒಂಥರ ಕೊಳ್ಳಿ ಇಟ್ಟಂಗೆ ಆಗೋಯ್ತು ಅದು. ಆ ಹೆಸರೇ ಟೈಟ್ಲೆ ಊರಿಗಿಟ್ಟ ಟೈಟ್ಲು ಅದು ಹೋಗಲಿಲ್ಲ. ಸೊ ಈ ಥರ ಒಂದು ಬುದ್ಧಿವಂತಿಕೆ ಇದೆ ಕೆಲವರಿಗೆ ವಸೂಲು ಮಾಡೋದ್ರಲ್ಲಿ. ಸೊ ಸರಿಯಾಗಿ ಕೊಳ್ಳಿ ಇಡಕ್ಕೆ ಬರ್ಬೇಕು. ಆಮೇಲೆ ಸುಮ್ಮನೆ ಏನೋ ಕತೆ ಕಟ್ಟಿಬಿಟ್ಟು ಹಂಗಾಗೋಯ್ದು ಹಿಂಗಾಯಿಗಳು ಅನ್ನೋದು, ದುಡ್ಡು ಕಿತ್ಕೊಳ್ಳೋದು. ಈ ನಮ್ಮ ಬುದ್ಧಿ ಹೆಂಗೆ ಅಂದರೆ, ಈಗ ದಂಡುಪಳ್ಳಿ 2 ಶ್ರೀನಿವಾಸ ರಾಜ್ ಅವ್ರ ಪಿಕ್ಚರು ಶುರು ಮಾಡಿದಾಗ ವೆರಿ ಫಸ್ಟ್ ಡೇನೆ ನಾನು ಎಲ್ಲ ಲೆಕ್ಕಾಚಾರ ಹಾಕಿದೆ ರಫ್ ಆಗಿ. ಸರ್ ಇವತ್ತು ಫಸ್ಟ್ ಡೇ ಬೇರೆ, ನೀವೆಲ್ರಿಗೂ ಹೇಗೆ ಮಾಡ್ತೀರಾ, ಡೈಲಿ ಕೊಟ್ಬಿಡ್ತೀರಾ ಹೇಗೆ, ಅಥವಾ 2-3 ದಿವಸಕ್ಕೆ ಒಂದು ಸಲ ಡೈಲಿ ಕೊಟ್ಬಿಡೋಣ ಬಿಡ್ರಿ ಅಂದರು. ಸರ್ ಇವತ್ತು ಯಾವುದಕ್ಕೂ ಒಂದು 2.25 2.5 ಲಕ್ಷ ಬೇಕಾಗುತ್ತೆ ಸರ್. ತುಂಬ ಜನ ಆರ್ಟಿಸ್ಟು, ಅಲ್ಲಿ ಮೋಹನ್ BK ಸ್ಟುಡಿಯೋ ಸೆಟ್ಟು, ಪ್ರಾಪರ್ಟಿಗಳು ಎಲ್ಲ ಬೇಕಾಗತ್ತೆ. ಆಯ್ತು ವ್ಯವಸ್ಥೆ ಮಾಡೋಣ ಬಿಡಿ ಅಂದರು. ಅಂದ್ಬಿಟ್ಟು ಏನು ಮಾಡಿದ್ದಾರೆ, 2 ಲಕ್ಷ ರೂಪಾಯಿ ಹಿಡ್ಕೊಂಬಂದಿದ್ದಾರೆ ಅವರು. ನನಗೆ ಗೊತ್ತಿಲ್ಲ ಅದು ಎಷ್ಟು ತಂದಿದ್ದಾರೆ. ಸರಿ, ನಾನು ಪೇಮೆಂಟಿಗೆ ಕೂತಿದ್ದೆ, ಎಲ್ಲ ಬಂಡ್ಲು ಎತ್ಕೊಡೋರು. 50 ಬರ್ಕೊ ಮಂಜ, ಇನ್ನೂ 50 ಬರ್ಕೊ, ಎಲ್ಲರಿಗೂ ಕೊಡ್ತಾ ಹೋದವು. ಇನ್ನೂ ಸುಮಾರು ಜನ ಪೆಂಡಿಂಗ್ ಇದೆ, 2 ಲಕ್ಷ ಖಾಲಿ. ಇನ್ನೆಷ್ಟು ಬೇಕಪ್ಪ, ಆಗಲಿಲ್ಲ ಅಂದ್ರೆ ಎಷ್ಟು ಕೊಟ್ರಿ ಸರ್? ಈಗ 5, 10, 2 ಕೊಟ್ಟಿದ್ದೀರಾ ಅಷ್ಟೇ. ನಾನು ರಫ್ಲಿ 2.5 ಬೇಕು ಅಂದಿದ್ನಲ್ಲ. ಇಲ್ಲಲ್ಲಪ್ಪ ಅಷ್ಟೇ ಅಡ್ಜಸ್ಟ್ ಆಗಿದ್ದು ಸರ್. ನೀವು ಮೊದಲೇ ಹೇಳಿದ್ರೆ ನಾನು ಅಟ್ಲೀಸ್ಟು ಆ ಡಿಪಾರ್ಟ್ಮೆಂಟಿಗೆ ಒಂದು 5,000 10,000 ಕಮ್ಮಿ ಮಾಡಿ ಇಟ್ಕೊಳ್ರಪ್ಪ ಇವತ್ತಿಗೆ, ಹಂಗೆ ಕಳಿಸ್ಬಾರ್ದು ಅಂತ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ.
ನೀವು ಎಲ್ರಿಗೂ ಬಿಗಿನಿಂಗಲ್ಲಿ ಎಲ್ರಿಗೂ ಕೊಟ್ಬಿಟ್ಟು ಉಳಿದವ್ರಿಗೆ ಏನೂ ಇಲ್ಲ, ಅವಾಗ ನಿಂಗೆ ಕನ್ವಿನ್ಸು ಇಲ್ಲ ಅಂದ್ರೆ ಏನಾಗುತ್ತೆ? ಇಂಪ್ರೆಷನ್ ಹೋಗ್ಬಿಡೋದು ಸರ್. ನಾಳೆಯಿಂದ ಯಾರು ಖುಷಿಯಿಂದ ಕೆಲಸ ಮಾಡಲ್ಲ. ಆಮೇಲೆ ಗನ್ ಕಂಪ್ನಿ ಕಣೆ ಅನ್ಕೊಂಡು ಹೋಗ್ತಾರೆ ಫರ್ ಡೇ ಎಲ್ಲ ಕ್ಲಿಯರ್ ಮಾಡಿಬಿಟ್ರೆ ಏನು ಮಾಡೋದು ಸರ್? ನೀವು ನನಗೆ ವಾಪಸ್ ಕೊಡ್ದಾರೆ ತೊಂದರೆ ಇಲ್ಲ. ನನ್ನ ಹತ್ರ 70,000 ರೂಪಾಯಿ ಇದೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಟ್ಟು ಸೆಕ್ಯೂರಿಟಿ ಡಿಪಾಸಿಟ್ ಪ್ಲಸ್ ಶೂಟಿಂಗ್ ಚಾರ್ಜಸ್, ಒಂದು ತಮಿಳು ಪಿಕ್ಚರ್ದು ನನ್ನ ಹತ್ರ ಇದೆ ಅಮೌಂಟ್. ಅದು ನನ್ನ ಹೆಸರಲ್ಲಿ ಬೇರೆಯವ್ರನ್ನ ಬಿಟ್ಟಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಅದು ನನ್ನ ಹತ್ರ ಇದೆ, ನಾನು ಕೊಟ್ಟಿರ್ತೀನಿ ಸರ್. ಆಯಿತು ನೋಡಿ ಸರ್, 50 ತೊಗೋತಾ ಇದ್ದೀನಿ. ನಾನು ಬ್ಯಾಗಿಂದ ಎತ್ಕೊಂಡೆ 50 ಇಟ್ಕೊಂಡೆ, ಎಲ್ರಿಗೂ ಕ್ಲಿಯರ್ ಮಾಡಿದೆ. ಅದು ಮತ್ತೆ ಇನ್ನು ಕೆಲವರಿಗೆ ಅಡ್ವಾನ್ಸ್ ನಾಳೆಗೆ ಊಟ ತಿಂಡಿಗೆ ಅದು ಇದು ಅಂತ 60,000ವರೆಗೂ ಕೊಟ್ಬಿಟ್ಟೆ. ಆಮೇಲೆ ಒಂದು 4-5 ದಿವಸದಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಸ್ವಲ್ಪ ತಗೋ 50ಗೆ ಅಂದ್ಬಿಟ್ಟು. ಬಟ್ ಅವರಿಗೆ ಇವನು ದುಡ್ಡಿದ್ದಾಗ ಹಾಕ್ತಾನೆ ಅಥವಾ ಬೇರೆದು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ ಕೊಡ್ತಾನೆ, ಮರ್ಯಾದೆ ಉಳಿಸ್ತಾನೆ, ಎಲ್ಲ ಗೊತ್ತಿದೆ ವಿಷಯ. ಗೊತ್ತಿದ್ದು ಕೂಡ ನಂಬರ್ ಆಫ್ ಡೇಸ್ ಜಾಸ್ತಿ ಆಗೋಯ್ತಲ್ಲ ಶೂಟಿಂಗ್ ಅಂದ್ಕೊಂಡಿದ್ದಕ್ಕಿಂತ. ಅವ್ರು ನನಗೆ ಹೇಳಿದ್ದೆ, ನಾನು ನವಂಬರ್, ಡಿಸೆಂಬರ್, ಜನವರಿ ಫಿನಿಶ್, ಫೆಬ್ರವರಿಗೆ ರಿಲೀಸ್ ಅಪ್ಪ ಅಂತ. ಅದು ನೋಡ್ರೆ ನೆಕ್ಸ್ಟ್ ಫೆಬ್ರವರಿವರೆಗೆ ಆಯಿತು. ಇನ್ನೊಂದು ವರ್ಷ ಮುಂದೆ. ಹಾಂ, ಬರೀ ಗ್ಯಾಪ್ಗಳು. ಇವನು ಸಿಕ್ಕಿರ ಅವ್ನು ಸಿಕ್ಕಲ್ಲ, ಅವ್ನು ಸಿಕ್ಕಿರಿ ಇವನು ಸಿಕ್ಕಲ್ಲ. ಹಿಂದಿ ಆರ್ಟಿಸ್ಟ್ ಬೇರೆ ಇಬ್ಬರು ಬರಬೇಕು ಇದರಿಂದ, ಬಾಂಬೆಯಿಂದ. ಸೊ ಈ ಥರದಲ್ಲಿ ನನಗೆ ಮಧ್ಯದಲ್ಲಿ ಯಾವುದೋ ಒಂದು ಪ್ಯಾಚ್ ವರ್ಕ್ಗಳು ಬೇರೆ ಬಂತು. ಸರ್ ಹಿಂದಿ ಪಿಕ್ಚರ್ 8 ದಿನ ಕರಿತಾ ಇದ್ದಾರೆ ಸರ್, ಹೋಗ್ತೀನಿ, ಒಳ್ಳೆ ಅಮೌಂಟ್ ಕೊಡ್ತಾರಲ್ಲ. ಆದರೆ ಪರ್ ಡೇ ಮಿನಿಮಮ್ 5,000 to 6,000 ರೂಪಾಯಿ ಕೊಡ್ತಾರೆ. ಸೊ ಅಲ್ಲಿ ಹೋಗ್ತೀನಿ, ನನಗೊಂದು 50,000 ರೂಪಾಯಿ ಬರುತ್ತೆ ಸರ್. ನಮ್ಮದು ಪಕ್ಕ ಎಲ್ಲೂ ಹೋಗ್ಬೇಡ ನೀನು ಅಂದರು. ಬಿಟ್ಟೆ. ನೋಡಿರಿ ಅವ್ರದ್ದು ಫೈನಾನ್ಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಮುಂದೆ ಕೊಟ್ಟಾಯ್ತು. ಈ ಥರ 3-4 ಸಲ ನನಗೆ ಬೇರೆ ಸಿನಿಮಾ ಮಾಡೋದನ್ನೂ ತಪ್ಪಿಸಿ 1.5 ವರ್ಷ ಕೆಲಸ ಮಾಡಿಸ್ಕೊಂಡು ಆಮೇಲೆ ನೋಡಿದ್ರೆ ಈಗ ಏನು ಚಿಲ್ಲರೆ ಪಲ್ರೆ ಅವತ್ತು ಕೈಯಿಂದ ಎತ್ಕೊಡಿದ್ನೋ ಆ ಥರ ಅವ್ರ ಆಫೀಸ್ ಮೇಂಟೈನ್ ಮಾಡಿದ್ರೆ ಅಲ್ಲೊಂದೊಂದ್ಸಲ ಏನೋ ತರ್ಸಕ್ಕೆ ಬೇಕಾಗೋದು, ಊಟ ತಿಂಡಿ ಅದು ಇದು, ಆ ದುಡ್ಡುಗಳು, ನನ್ನ ಕನ್ವಿನ್ಸು ಎಲ್ಲ ಸೇರಿ ಸುಮಾರು 26,000 ರೂಪಾಯಿನ ಡ್ಯೂ ಆಗಿತ್ತು. ಹೇಳಿದೆ ನನಗೆ 26,000 ಬರ್ಬೇಕು ಸರ್ ಅಂತ. ಆಯಿತು, ಅದೆಲ್ಲ ಚೆಕ್ ಮಾಡ್ತೀನಿ ನಾನು ಇಟ್ಟೋಗಿ ಅಂದರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಚೆಕ್ಕು ಇಲ್ಲ, ಏನಿಲ್ಲ. ಹಂಗೂ ಶ್ರೀನಿವಾಸರಾಜು ಡೈರೆಕ್ಟ್ರು ಕೇಳಿದ್ರು, ಏನಪ್ಪ ನೀನು ದುಡ್ಡೆಲ್ಲ ಕೈಯಿಂದ ಖರ್ಚು ಮಾಡಿದ್ದು ಬಂತ ಅಂತ. ಇನ್ನೂ ಬಂದಿಲ್ಲ ಸರ್. ಹೇಳು, ನಾಳೆ ನಾನು ಶೂಟಿಂಗ್ ಮಾಡಲ್ಲ ಅಂತ ಹೇಳ್ಬಿಡ್ತೀನಿ ಅಂದರು. ಬಿಡಿ ಸರ್, ಏನೋ ಚೆಕ್ ಮಾಡ್ತೀನಿ ಇದ್ದಾರೆ, ಕೊಡ್ತಾರೆ ಬಿಡಿ ಸರ್. ಒಂದು ಕಾನ್ಫಿಡೆನ್ಸ್, ಅವ್ರು ಮಾತಾಡೋ ಸ್ಟೈಲ್ ಆಗಲಿ ಇನ್ನೊಂದಾಗಲಿ ಎಲ್ಲ ನೋಡ್ಕೊಂಡು ಕೊಡ್ತಾರೆ ಬಿಡಿ ಸರ್. ಇದು ಯಾವ ಮಟ್ಟ ಕೊಟ್ಟೈತು ಅಂದರೆ ಪಿಕ್ಚರು ರಿಲೀಸ್ ಆಗೋಯ್ತು, ಅವರಿಗೆ ನಾನು ಇನ್ನು 50% ಟ್ಯಾಕ್ಸ್ ಫ್ರೀ ಕೊಡಬೇಕಿತ್ತಲ್ಲ ಫೈಲು, ಅದನ್ನು ಕೊಟ್ಟಿರಲಿಲ್ಲ. ನಾನು ದುಡ್ಡು ಸೆಟ್ಲ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ. ಅವರು ವಿತೌಟ್ ಸರ್ಟಿಫಿಕೇಟ್ ರಿಲೀಸ್ ಮಾಡಿಬಿಟ್ರು. ಡಿಸ್ಟ್ರಿಬ್ಯೂಟರ್ಗೆಲ್ಲ ನಾನು ತಂದು ಕೊಡ್ತೀನಿ ರೀ, ಆಮೇಲೆ ಶೇರ್ ಕೊಡ್ರಿ ಅಂದ್ಬಿಟ್ಟು ರಿಲೀಸು ಮಾಡಿಬಿಟ್ರು ಪಿಕ್ಚರ್ನ. ಅದು ಪಿಕ್ಚರ್ ಚೆನ್ನಾಗಿ ಓಡಲಿಲ್ಲ, ಫಸ್ಟ್ ಹಿಟ್ ಆಗಲಿಲ್ಲ ಅದು. ಸೊ ಆಮೇಲೆ ಟ್ಯಾಕ್ಸ್ ಫ್ರೀ ಫೈಲ್ ಬೇಕಲ್ಲಪ್ಪ ಅಂದ್ರೆ ಒಂದು ಹೋಟ್ಲಿಗೆ ಕರ್ಕೊಂಡು ಕೂರಿಸ್ಕೊಂಡ್ರು, ಮಾತುಕತೆ ಆಯಿತು. ಸರ್ ನೀವು ಹೇಳಿದ ಅಮೌಂಟಿಗೆ ನಾನು ಒಪ್ಕೊಂಡಿದ್ದಕ್ಕೂ ಇನ್ನೂ ನನಗೆ 75,000 ಬರಬೇಕು, ಪ್ಲಸ್ 25,000 ಅಕೌಂಟ್ಸ್ ಡ್ಯೂ 1 ಲಕ್ಷ, ಪ್ಲಸ್ ನಂಬರ್ ಆಫ್ ಡೇಸ್ ನೀವು ಹೇಳಿದ್ದಕ್ಕಿಂತ 9 ತಿಂಗಳು ಕೆಲಸ ಮಾಡಿದ್ದೀನಿ ನೆಕ್ಸ್ಟ್, ಅದ್ರ ಕಡೆಗೆ ಒಂದು 50,000 ಕೊಡ್ಬೇಕು ಸರ್ ಕನಿಷ್ಠ ಅಂದರೆ ಅಂದೆ. ನೀನು ಎಲ್ಲ ಗೊತ್ತಲ್ಲ ಮಂಜಣ್ಣ, ಜೊತೆಲೇ ಇದ್ದವನು, ಎಲ್ಲ ಕ್ಯಾಶ್ ಹ್ಯಾಂಡ್ಲ್ ಮಾಡಿದ್ಯಾ, ಎಲ್ಲ ಮಾಡಿದ್ಯಾ, ನನಗೇನಿಲ್ಲ ಅಂದರೂ ಒಂದು 3-4 ಕೋಟಿ ಕೈ ಬಿಡುತ್ತೆ, ನಾನು ಎಲ್ಲಿಂದ ಕೊಡಲಿ, ಬೇರೆ ಕೇಳೋಕ್ಕಾಗಲ್ಲ. ನೀನೇ ಎಷ್ಟು ಕಮ್ಮಿ ಮಾಡ್ಕೋತೀಯ ಹೇಳಪ್ಪ, ಎಕ್ಸ್ಟ್ರಾ ಕೊಡೋ ಪ್ರಶ್ನೆ ಅಲ್ಲ, ಎಷ್ಟು ಕಮ್ಮಿ ಮಾಡ್ಕೋತೀಯ ಹೇಳು. ನೀವೇ ಹಿಂಗೆ ಹೇಳ್ಬಿಟ್ರೆ ನಾವೇನು ಸರ್ ಮಾಡಬೇಕು, ಅದನ್ನೇ ನಂಬ್ಕೊಂಡ್ರವ್ರು. ಬೇರೆ ಪಿಕ್ಚರ್ನೂ ತಪ್ಪಿಸಿರಿ ನೀವು, ಮಧ್ಯೆ ಮಾಡೋಕ್ಕೆ ಹೋಗಿದ್ನ ಟೋಟಲಿ ಹಂಗೆ ಲೆಕ್ಕ ಹಾಕೊಂಡ್ರೆ ನಂಗೆ ಎಷ್ಟು ಲಾಸು. ಸರಿ ಇದು ಬಿಟ್ಬಿಡಪ್ಪ, ಈ ಅಕೌಂಟ್ಸ್ ಡ್ಯೂ 25 ಬಿಟ್ಬಿಡು, ಏನೋ ಕನ್ವೆನ್ಸು ಅದು ಇದು ಅದೆಲ್ಲ ಬಿಟ್ಟಾಕು. ಇನ್ನು 1 ಲಕ್ಷದಲ್ಲಿ ನನಗೇನು ಡಿಸ್ಕೌಂಟ್ ಕೊಡ್ತೀಯ ಹೇಳು. ಮಾತೇ ಬರ್ತಾ ಇಲ್ಲ ಸರ್ ನನಗೆ, ನಾನು ಏನು ಹೇಳಬೇಕು ಅಂತ ನಿಮಗೆ. ಇದರಲ್ಲಿ ಮತ್ತೆ ಡಿಸ್ಕೌಂಟ್ ಅಂತಿರಲ್ಲ. ಆಯಿತು ಬಿಡಿ ಸರ್, 3 ಕೋಟಿ ಹೋಯ್ತು, 4 ಕೋಟಿ ಹೋಯ್ಕತ್ತೆ ಅಂತೀರ, ಸರಿ 25 ಕಮ್ಮಿನೇ ಕೊಟ್ಬಿಡಿ ಸರ್, ಇನ್ನು 75 ಕೊಡಿ. ಆಯ್ತು ಸರಿ ಇರೋ ಅಂದರು. 25,000 ರೂಪಾಯಿ ಬಂಡ್ಲೆ ಎತ್ತಿಟ್ರು. ಕಾರಲ್ಲಿ ಚೆಕ್ ಇದೆ, ಇನ್ನು 50,000 ರೂಪಾಯಿ ಚೆಕ್ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಅವೆಲ್ಲರ ಓಪನ್ ಡೇಟ್ ಕೊಟ್ಟಿರ್ತೀನಿ, ನಾನು ಡೇಟ್ ಹಾಕ್ಕೊಂಡು ನೀನೇ ಡ್ರಾ ಮಾಡ್ಕೊಂಬಿಡು. ಸರಿ ಅಂತೆ ಅಂದ್ಬಿಟ್ಟು ಆ ಫೈಲ್ ಕೊಟ್ಬಿಡು ಅಂದರು. ಸರ್ ಡೈರೆಕ್ಟ್ರು ಶ್ರೀನಿವಾಸರಾಜು ಅವ್ರು ಬೇರೆ ಹೇಳಿದ್ದಾರೆ ನನಗೆ, ಅವ್ರದ್ದೇನೋ ಪೇಮೆಂಟ್ ಡ್ಯೂ ಇದೆಯಂತಲ್ಲ. ಈ ಡೈರೆಕ್ಟ್ರು ಸೈನ್ ಇಲ್ಲದೆ ನಾನು ಹೆಂಗ್ರಿ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗತ್ತೆ, ಬೇಕಲ್ಲ ಅವ್ರ ಸೈನು, ನಾನು ಹಾಕ್ಸ್ಕೊತೀನಿ ಬಿಡಿ, ಎಲ್ಲೂ ಓಡೋಗಲ್ಲ, ನಿಮ್ಮದು ನೀವು ಮುಗಿಸ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೆ ಕೊಡ್ತಾರೆ ಬಿಡಪ್ಪ ಅಂದೆ, ಫೈಲ್ ಕೊಟ್ಬಿಟ್ಟೆ. ಹಾಗಾಗಿ ಅವತ್ತಿನಿಂದ ಶ್ರೀನಿವಾಸರಾಜು ಅವ್ರಿಗೆ ನಮಸ್ಸಿಟ್ಟು ನನಗೆ ಬರೋ ದುಡ್ಡನ್ನು ಇದು ಮಾಡಿಬಿಟ್ಟ, ಇವನು ಫೈಲ್ ಕೊಟ್ಬಿಟ್ಟು ಅಂತ. ಅದು ಏನೇನಾಯ್ತು ತಗೊಳ್ಳೋ ಕಡೆ ನನಗೆ ಗೊತ್ತಿಲ್ಲ. ಆಮೇಲೆ ಸೈನ್ ಹಾಕ್ಸಿ ಏನು ಮಾಡಿದ್ರು ಅಂತ ಆಯಿತು ಅಂದೆ, ಕೊಟ್ಟೆ. ಬಂದರು, ಕಾರು ಓಪನ್ ಮಾಡಿದ್ರು, ಚೆಕ್ ಬುಕ್ ತೆಗೆದ್ರು, ಲೀಫ್ ಎಲ್ಲ ಖಾಲಿಯಾಗಿ ಹೋಗಿದೆ, ಬರೀ ಕೌಂಟ್ರ್ ಫೈಲ್ಗಳು ಮಾತ್ರ ಇವೆ.
ಅಯ್ಯೋ ಖಾಲಿ ಆಗ್ಬಿಟ್ಟಿದೆಯಲ್ಲ ಮಂಜಯ್ಯ, ಸರಿ ನೆಕ್ಸ್ಟ್ ವೀಕ್ ಅವೆಲ್ಲ ಸಿಗ್ತಿರಲ್ಲ ಕೊಟ್ಬಿಡ್ತೀನಿ ಬಿಡಿ ಚೆಕ್ ಅಂತ. ಮನುಷ್ಯ ಕೈಗೆ ಸಿಗಲ್ಲ. ಫೋನ್ಗಳು ಮಾಡಿ 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 ಸಾಕಾಗೋಯ್ತು ನನಗೂ. ಸ್ವಲ್ಪ ದಿನ ಫೋನ್ ಎತ್ಕೊಂಡ್ರು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯೋಚನೆ ಮಾಡ್ಬೇಡ, ಅದನ್ನು ತೆಲುಗು ರಿಲೀಸ್ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ ಅದು ಇದು ಅಂತ. ಕಡೆಗೆ ಫೋನ್ ಎತ್ತೋದು ನಿಂತೋಯ್ತು. ಈಗ ಬಂದ ಸುದ್ದಿ ಪ್ರಕಾರ ಅವರು ತಮಿಳ್ನಾಡಲ್ಲಿ ಎಲ್ಲೋ ಹೋಗಿ ಸೆಟ್ಲ್ ಆಗಿದ್ದಾರೆ, ಇಲ್ಲಿದ್ದು ಮನೆ ಮಾರ್ಕೊಂಬಿಟ್ರು ಸಾಲಗಾರರಿಗೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಆ ಒಂದು ದಂಡುಪಾಳ್ಯ 2 ಮಾಡುವಾಗ ನನಗೆ ಅಲ್ಲೂ ಹೊಡ್ತಾ, ಅದು ಬರಲಿಲ್ಲ. ಅಲ್ಲೂ ಬರಲಿಲ್ಲ. ಬಹುಶಃ ದುಡ್ಡಲ್ಲಿದ್ರೆ ನೀವೊಂದು ಸಿನಿಮಾ ತೆಗಿಬೋದಾಗಿತ್ತು. ಟೋಟಲ್ ಎಲ್ಲರೂ ನಿಮಗೆ ಕೊಡ್ದಿರೋ ದುಡ್ಡುಗಳು ಈ ಥರದ್ದು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ ನಮ್ಮ ಲೈಫಲ್ಲಿ. ಏನ್ ಸ್ವಾಮಿ ಮಗ ಇಷ್ಟೊಂದು ಫಾಸ್ಟ್ ಆಗವನೆ? ನೀನು ಬಂದ್ಮೇಲೆ ಯಾವ ಕೆಲಸ ನೆಟ್ಗಾಗತ್ತೆ ಹೇಳು, ನಾನು ಹೋಗ್ತೀನಿ. ನೋಡಿ, ಇದು ಒಂದು ಸಿನಿಮಾ ಏನಾದ್ರು ಈ ಥರ ಸೋತ್ಬಿಟ್ರೆ ಪ್ರೊಡ್ಯೂಸರ್ ಮನೆ ಮಾಟನೇ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಓಹೋ, ಮನೇನೆ ಮಾಡ್ಕೊಳ್ಳೋ ಸ್ಥಿತಿ ಬಂದ್ಬಿಡುತ್ತೆ. ಕರೆಕ್ಟಾಗಿ ಪ್ಲ್ಯಾನ್ ಆಗಿ ಮಾಡಿದರೆ ಓಕೆ. ಅದಕ್ಕೆ ಬಹುಶಃ ನಿಮಗೆ PUC ಅಂತ ಒಂದು ಸಿನಿಮಾದ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ವಾ, ಅವರು ದೊಡ್ಡ ಅಮೌಂಟ್ಗೆ ಟಿವಿ ಆಫರ್ ಮಾಡಿದ್ರಲ್ಲ, ದೊಡ್ಡ ಅಮೌಂಟ್ ಬಂದರೂ ಕೂಡ ಕೊಡದಲ್ಲೇ ಅನ್ಯಾಗಿ ಮನೆ ಮಾರ್ಕೊಂಡ್ರು ಅವರು. 1-2-3 ಮನೆ ಇತ್ತು, ಒಂದು ಮಾರ್ಕೊಂಡ್ರು ಅಂದ್ಕೊಳ್ಳೋದು. ಏನೇ ಆಗಲಿ ಲಾಸೇ ಅಲ್ವಾ, ಅದರಲ್ಲೂ ನಂಗೆ ಹಿಂಗೆ ಅನ್ಯಾಯ ಆಗೋಯ್ತು. ಆ PUC ಮಾಡುವಾಗ ಒಂದು ಇನ್ಸಿಡೆಂಟ್ ನಾಪಕ್ಕೆ ಬರುತ್ತೆ ನನಗೀಗ. PUCನಲ್ಲೂ ಕೂಡ ನಾನು ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಕಾಮಿಡಿ ಪ್ರೊಫೆಸರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ರೇವಾ ಕಾಲೇಜ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಕುಪ್ಪಸ್ವಾಮಿ ಸ್ಪೀಕಿಂಗ್. ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಧಕ್ ಕೋಕಿಲ ಅವ್ರ ಕಾಂಬಿನೇಷನ್ನು, ಹೀರೋಯಿನ್ ಕಾಂಬಿನೇಷನ್ನು ಚೆನ್ನಾಗಿತ್ತು ಪಾತ್ರ. ಅದರಲ್ಲಿ ಏನಾಗುತ್ತೆ, ಒಂದು ಸೀಕ್ವೆನ್ಸಲ್ಲಿ ಒಬ್ಬ ಪರ್ಕಿ ಹುಡುಗ ಇರ್ತಾನೆ. ಅವನು ಈ ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗಿ ಯೂರಿನಲ್ಸ್ಗೆ ಹೋಗ್ತಾ ಇರ್ತಾನೆ. ಅಲ್ಲಿ ಏನೋ ಒಂದು ಬೋರ್ಡ್ ಕಾಣಿಸುತ್ತೆ. ಇದು ಹೇಳಿದಿರಾ? ಹೇಳಿದ್ದೀನಾ? ಹೊಡೆದು ಹೇಳಿದಿರಾ? ಹೇಳಿದಿರಾ? ಬಟ್ ಅದಾದ್ಮೇಲಿಂದ ಇನ್ಸಿಡೆಂಟು ನಿಮಗೆ ಹೇಳಿಲ್ಲ. ಏನು ಆ ಇನ್ಸಿಡೆಂಟ್ ಆದಮೇಲೆ ಏನಾಗುತ್ತೆ, ಅವ್ರ ಕಡೆಯವರು ಫೋನ್ ಹೊಡಿತಾರೆ. ನನ್ನ ಫೋನ್ ಇಸ್ಕೊಂಡು ಫೋನ್ ಮಾಡ್ಬಿಟ್ಟಿರ್ತಾನೆ ಅವನು. ನಾ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದರೆ, ಓ ನಮ್ಮ ಪ್ರೊಫೆಸರ್ ಬನ್ನಿ ಸರ್, ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೊರಟೋಗ್ತಾನೆ. ಸರ್ ನಂದು ಯಾಕೋ ನೆಟ್ವರ್ಕ್ ಹೋಗ್ತಾ ಇಲ್ಲ, ಒಂಚೂರು ಫೋನ್ ಕೊಡಿ ಸರ್ ಅಂತ ಅವನು ಮಾಡಿರ್ತಾನೆ. ಆ ಲೇಡಿಗೆ ಎಷ್ಟು ನಿನ್ನ ರೇಟು ಅದು ಇದು ಅಂತ ಕೇಳಕ್ಕೆ ಫೋನ್ ಮಾಡಿರ್ತಾನೆ ಅವನು. ಆ ನಂಬರ್ ಹಿಡ್ಕೊಂಡು ಏನು ಮಾಡ್ಬಿಟ್ಟಿರ್ತಾರೆ ಅವರು. ಅರ್ಧ ಥರ ಹೊದ್ಕೊಳ್ಳೋ, ಅಯ್ಯಯ್ಯೋ ನಿಮ್ಮ ನೋಟ್ಸ್ ಬಗ್ಗೆ ಮರ್ತು ಬಂದ್ಬಿಟ್ಟು ಸರ್, 2 ನಿಮಿಷಕ್ಕೆ ತಂದುಬಿಡ್ತೀನಿ, ನಾನು ಅಲ್ಲೇ ಅಲ್ಲಿ ಬಿಟ್ಬಿಟ್ಟು ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಅಂಬೋ ಅಂತ ಹಿಂಗೆ ನಡ್ಕೊಂಡು ಬರ್ತಾ ಇರ್ತೀನಿ. ಫೋನ್ ಬರುತ್ತೆ, ಎಲ್ಲಿದೆಯಾ ಅಂತ ಯಾರೋ ಗದರಿಸ್ತಾರೆ. ನಾನು ಕಾಲೇಜ್ ಹತ್ರ ಇದ್ದೀನಪ್ಪ. ಬರ್ತೀವಿ, ರೇವಾ ಕಾಲೇಜ್ ತಾನೆ ಅಂದ್ಕೊಂಡು ನಾನು ಗೇಟಿಗೆ ಹೋಗಿರ್ತೀನಿ. 2 ಸುಮೋದಲ್ಲಿ ಬಂದು ಟಕ್ 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 ಅಂತ ರೌಡಿಗಳ ಥರ ಇಳಿತಾರೆ ಎಲ್ಲ. ಏನೋ ನಮ್ಮ ಮೇಡಮ್ ರೇಟ್ ಕೇಳೋ ಲೆವೆಲಿಗೆ ಹೋಗ್ಬಿಟ್ಯಾ ನೀನು ನನ್ನ ಮಗನೇ ಅಂತ ಧರ್ಮದೇಟು ಇಡೀ ಬಟ್ಟೆ ಗಿಟ್ಟೆಲ್ಲ ಹರಿದು ಚಿಂದಿ ಮಾಡಿ ಚೆನ್ನಾಗಿ ತದಕ್ತಾರೆ. ಅದು ಸೀನು. ಸರಿ, ನಾನು ಹೇಳಿದ್ದೆ ಸರ್ ಆ ಸೀನ್ ಮಾಡ್ಬೇಕಾದ್ರೆ ನೀವು ಒಂಚೂರು ಪ್ಲ್ಯಾನ್ ಮಾಡಿ ಫೈಟರ್ಸ್ನ ಇಟ್ಕೊಂಡ್ರೆ ಒಳ್ಳೇದು. ಆಮೇಲೆ ಡಮ್ಮಿ ಕೋಲ್ಗಳು ಬರುತ್ತೆ. ಈ ರಿಯಾಲಿಟಿ ಶೋನಲ್ಲಿ ನೋಡ್ತಿರಲ್ಲ, ಪಟ ಹೊಡಿತಾ ಇರ್ತಾರೆ, ಏನು ಏಟೆ ಬೀಳಲ್ಲ, ಎಲ್ಲ ಥರ್ಮಾಕೋಲ್ ಅದು ಇದು ಹಾಕಿ ಮಾಡಿರ್ತಾರೆ. ಡಮ್ಮಿ ಕೋಲ್ ಇಟ್ಕೊಳ್ಳೋಣ ಸರ್. ಮಾಡೋಣ ಬಿಡೋರು ಏನಿದ್ರು. ನೆಕ್ಸ್ಟ್ ಡೇ ಏನೋ ಒಂದು ಸೀನ್ ಮಾಡಬೇಕಿತ್ತು, ಅದಕ್ಕೆ ಸಾಧು ಅವರು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು, ಬೇರೆ ಸೀನ್ ಮಾಡೋಣ ಬರೋದು. ಅಷ್ಟರೊಳಗೆ ಒಂದು ಕೆಲಸ ಮಾಡೋಣ, ಮಂಜೆಯಿಂದ ಅಟ್ಯಾಕ್ ಮಾಡೋ ಸೀನ್ ಇದೆಯಲ್ಲ ಅದೇ ಮಾಡೋಣ ಅಂತ ಇದನ್ನ ಇಟ್ಕೊಂಡ್ಬಿಟ್ರು ನಂಗೆ ಹೊಡಿಯೋ ಸೀನ್ನ. ಅವತ್ತೇನಾರ ನಾನು ಒಂಚೂರು ಮಾರಿದ್ರೆ ಅಲ್ಲಿಗೆಲ್ಲ ಉದುರೋಗ್ಬಿಟ್ಟಿರೋದು. ನಾನು ಕನಕದಲ್ಲಿ ಆರ್ ಚಂದ್ರ ಅವರದ್ದು ಕನಕದಲ್ಲಿ ನಾನು ನಮ್ಮ KP ನಂಜುಂಡಿ, ಅದು ಗೋಲ್ಡ್, ಗೋಲ್ಡ್ ಅವರೊಂದು ವಿಲನ್ ತರ ಮಾಡಿದ್ರು. ಅವ್ರಿಗೆ ಚಮಚ ನಾನು. ಪಂಚ ಕಸಬುಗಳನ್ನ ಈ ಭೂಮಿಗೆ ಪರಿಚಯ ಮಾಡಿಸದ್ನಲ್ಲ ಆ ಭಗವಂತನ ಮಗ. ಅದಲ್ಲ ಹಂಗೆ ನಾವು ಅವನ್ನ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಾಕ್ಬಿಡ್ತೀವಿ ದುನಿಯಾ ವಿಜಿಗೆ. ಅವನ ಆ ಸೈಡ್ ಸ್ಥಳಕ್ಕೆ ಬಂದ್ಬಿಟ್ಟು ಆಟೋದನ್ನೆಲ್ಲ ಕರ್ಕೊಂಬಂದು ನಮಗೆ ಹೊಡಿತಾನೆ. ಆ ಸೀನು ಅಲ್ಲಿ ಆ ಆಟೋಗಳಿಗೆ ನನ್ನನ್ನು ಹಿಂಗೆ ತಳ್ಳಬೇಕು. ತಳ್ಳಿದ ಕೂಡಲೇ ಆಟೋ ಹಿಂದಕ್ಕೆ ಹೊರಟೋಗುತ್ತೆ, ನಾನು ಬೀಳಬೇಕು. ಆ ಥರ ಸೀನ್ ನಾನು ಹೇಳಿದ್ದೀನಿ. ಹಿಂಗೆ ನೋಡಿಕೊಂಡೆ, ಹಿಂಗೆ ಬೀಳ್ತೀನಪ್ಪ, ಒಂದೇ ಸಲ ಮಾಡ್ರಪ್ಪ, ಕರೆಕ್ಟಾಗಿ ಮಾಡ್ರಪ್ಪ ಅಂತ. ಸರಿ ಅಂದರು. ಆ ಒದಿಯೋ ಸೀನ್ ಇತ್ತಲ್ಲ, ಅದನ್ನು ಅದೇನು ಮನಸ್ಸು ಅಂತ ಗೊತ್ತಿಲ್ಲ ನನಗೆ. ವಿಜಯ್ ಇವರೇನು ಮಾಡಿದ್ರು, ಇವರು ಸೀನಿಯರ್ ಕಲಾವಿದರು, ಇವ್ರಿಗೆ ಒದೆಯಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ, ನೀವೇ ತೆಕ್ಕೊಳ್ಳಿ ಈ ಶಾಟ ಅಂತ ಹೊರಟೋದ್ರು. ಜಾಡ್ಸ್ ಒದಿಯೋದು ಮಾನ್ಯ ಸಹ ಅವ್ರದ್ದೇ ಶೂ ಯೂಸ್ ಮಾಡಿ ಫೈಟರ್ ಒದ್ದ ನನಗೆ. ಓಹೋ, ಹಿಂದ್ಗಡೆ ಒಂದು ತೆಳುವುದೊಂದು ಇದನ್ನು ಹಾಕ್ಬಿಟ್ಟು ಥರ್ಮಾಕೋಲ್ನ ಒದಿವಿ ಶಾಟ್. ಅವಾಗ ಹೋಗಿ ಹಿಂದಕ್ಕೆ ಹಿಂಗೆ ಹೊಡ್ಕೋಬೇಕಲ್ಲ ಆಟೋಗೆ, ಆಟೋ ಹಿಂದಕ್ಕೆ ಹೋಗ್ಬೇಕು, ನಾನು ಕೆಳಗೆ ಬೀಳಬೇಕು. ಅವಾಗ ಏನು ಮಾಡಿದ್ರು, ಒಂದು ತೆಳುವುದೊಂದು ಐರನ್ ಶೀಟ್ ಇಟ್ಟಿದ್ರು. ಆ ಕಡೆ ಅಸ್ಟೆಂಟ್ಗಳು ಎಳೆಯಕ್ಕೆ ರೆಡಿ ಮಾಡ್ಕೊಂಡಿದ್ರು. ಆ ಎಳೆಯೋದು ಒಂಚೂರು ಹೆಚ್ಚು ಕಮ್ಮಿ ಆಗೋಯ್ತು. ಆಟ ಈಗ ಮೂವ್ ಆಗಲಿಲ್ಲ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಬಿದ್ದಿದ್ದಾಯ್ತು ಅಷ್ಟೇ. ಒನ್ ಮೋರ್ ಹಂಗೂ ಒಂಚೂರು ಬಿದ್ದಾಗ ಒಂಚೂರು ಇದಾಯ್ತಲ್ಲ, ನೋವು ಆಯ್ತಲ್ಲ, ಸ್ವಲ್ಪ ಕಾನ್ಷಿಯಸ್ ಆಗ್ಬಿಟ್ಟೆ ನಾನು. ಟೇಕ್ 2ನಲ್ಲಿ ಕರೆಕ್ಟಾಗಿ ಹೇಳಿದ್ರು, ಆದರೆ ಬಿದ್ದಲ್ಲ, ಟಮಾರ್ ಅಂತ ಬೆನ್ನಿಗೆ ಏಟು. ಮೊನ್ನೆ ನಾನು ನಿಮಗೆ ಹುಷಾರು ತಪ್ಪಿತ್ತು ಅಂತ ಹೇಳಿದೆ.
ಹುಷಾರ್ ತಪ್ಪು ಆಸ್ಪತ್ರೆ ಫೋಟೋ ಕಳಿಸಿದ್ರೆ MRI ಎಲ್ಲ ಮಾಡಿದ್ರು ಅಂತ. MRI ನೋಡಿದ ಕೂಡ ಕೇಳಿದ್ರು ಅವರು ಡಾಕ್ಟ್ರು, ಏನು ಬಿದ್ದಿದ್ರ ನೀವು ಅಂದರು. ಸರ್ 2 ಸಲ ಸಿನಿಮಾದಲ್ಲಿ ಬಿದ್ದೀನಿ ಸರ್, ಕನಕದಲ್ಲಿ 1 ಸಲ, ಇನ್ನೊಂದು ಇದರಲ್ಲಿ ಯಾವುದೋ ಒಂದು ಫಿಲಮಲ್ಲಿ 2 ಸಲ ಬಿದ್ದಿದ್ದೀನಿ ನೋಡಿ, ಮಾರ್ಕ್ ಇದೆ ಇಲ್ಲಿ, ಎಲ್ಲೋ ಒಂದು ಕಡೆ ಒಂಚೂರು ಬ್ಲಡ್ ಕೂಡ ಕ್ಲೇಟ್ ಆಗಿರೋದಿದೆ. ಅದು ತೊಂದರೆ ಆಗುವಂಥದ್ದೇನಲ್ಲ, ನಿಮ್ಮ ಎಕೋಸ್ಪಿನ್ ಗೋಲ್ಡ್ ತೊಗೋತಾ ಇದ್ದೀರಲ್ಲ ನೀವು ಬ್ಲಡ್ನ ಹಾರ್ಟಿಗೆ, ಅದರಲ್ಲೇ ತೊಂದರೆ ಆಗತ್ತೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತಂದರು. ಬಟ್ ಆ ಎಫೆಕ್ಟ್ ಇದೆ, ಹೊಡ್ತಾ ಬಿದ್ದಿದ್ದು. ನಮ್ಮ ರವಿ ವರ್ಮಾ ಮಾಸ್ತಿಗುಡಿ ಅವರು ಕಂಠೀರವ ಸ್ಟೇಡಿಯಮಲ್ಲಿ ನಡೀತಾ ಇತ್ತು ಅದು. ಅದರಲ್ಲಿ ನಾನು ಪವರ್ಫುಲ್ ಪ್ರೆಸ್ ರಿಪೋರ್ಟ್ರು ಎಲ್ಲ ಹಿಂಗೆ ಕಟ್ ಹಾಕ್ಬಿಟ್ಟಿರ್ತಾರೆ, ವಿಲನ್ಗಳೆಲ್ಲ ರೌಂಡ್ ಮಾಡ್ಕೊಂಡು ಬರ್ತಾ ಓಹೋ ಲೇಖನಿ ನಿನಗೆ ಖಡ್ಗ ಇದ್ದಂಗೆ ಅದು, ನನ್ನ ಮಗನೇ ಈ ಕೈ ಇದ್ದರೆ ತಾನೇ ನೀವು ಮಾಡೋದು ಅಂತ ಇಬ್ಬರು ಕೈ ಕಟ್ ಮಾಡ್ತಾರೆ. ಯಾವ ಪಿಕ್ಚರ್? ಅರ್ಜುನ್ ಅಂತನ ಯಾವುದೇ ಇರ್ಬೇಕನ. ನೀನು 2 ಕೈಗಳು ಬೇಕು. ಎಲ್ಲ ಆದಮೇಲೆ ಶರತ್ ಲೋಹಿತೇಶ್ ಏನು ಮಾಡ್ತಾರೆ, ಶೂಟ್ ಮಾಡಿ ಹೊಟ್ಟೋಗ್ತಾರೆ. ಬಾಕಿ ಇದೆಲ್ಲ ತೆಗೆದುಬಿಟ್ರು. ಅಷ್ಟೊತ್ತಿ ರಾತ್ರಿ 2 ಗಂಟೆ ಫುಲ್ ನೈಟ್ ಅದು. ಇವರು ಫೈಟ್ ಮಾಸ್ಟ್ರು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಡ್ ಗಿಡ್ ತಂದಿರ್ತಾರಲ್ಲ, ಸೊ ನಾನು ಬೀಳು ಶಾಟಿಗೆ ಬೆಡ್ ಇದ್ದಿದ್ರೆ ಅದ್ರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಎಲೆ ಉದುರಿಸಿ ಬೀಳಿಸ್ಬೋದಿತ್ತು. ಯಾರೂ ಇಲ್ಲ, ಅದೊಂದು ಬೀಳು ಶಾಟ್ ತಾನೆ ತಗೊಳ್ಳಿ ಸರ್ ಅಂತ ಹೊರಟ ಯಾರು ರವಿವರ್ಮ. ನಾನು ಬೀಳಬೇಕು, ಈ 2 ಕೈನ ಇಲ್ಲಿ ಅದು ಇದೇ ಥರ ಜುಬ್ಬು ಹಾಕಿರ್ತೀನಿ. ಸೊ ಇಲ್ಲಿವರೆಗೆ ಬ್ಲಡ್ ಎಲ್ಲ ಹಾಕ್ಬಿಟ್ಟು ಈ ಕೈನ 2 ಹಿಂದಕ್ಕೆ ಕಟ್ಟಿದ್ದಾರೆ. ಸೊ ಕಟ್ಟಾಗಿದೆ ಅಂತ ಹಿಂಗೆ ಬೀಳ್ಬೇಕು ನಾನು, ಶೂಟ್ ಮಾಡಿಕೊಳ್ಳೆ ಡಮ್ಮಿ ಬುಲೆಟ್ ಟಿಶ್ ಅಂತ ಹೊಡೆದುಕೊಳ್ಳೆ ನಾನು ಬೀಳಬೇಕು. ಹಿಂಗೆ ನಿಂತ್ಕೊಂಡು ಹೆಂಗೆ ಬೀಳ್ತಾರೆ ಹಿಂಗಿದ್ದಾಗ ಸಪೋರ್ಟ್ ಇಲ್ದಲ್ಲಿ. ಅಯ್ಯೋ ಬೇಕೇನಪ್ಪ ಬೇಕು ಹಾಂ ನೋಡಪ್ಪ ಆಯಿತು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಹಿಂಗೆ ಬೀಳ್ತೀನಪ್ಪ. ಸರಿ ನೋಡ್ಕೊ. ಒಂದೇ PK ದಾಸ್ ಕ್ಯಾಮ್ರಾಮ್ಯಾನ್, ದಾಸು ಅವನ ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಆಗಿದ್ದಾಗ ಸುಪ್ರಭಾತ, ವಿಷ್ಣುವರ್ಧನ್, ಸುಹಾಸಿನಿ, ದಿನೇಶ್ ಬಾಬು ಆ ಸಿನಿಮಾಕ್ಕೆ ನಾನೇ ಮ್ಯಾನೇಜರ್. ಸುಪ್ರಭಾತ ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು. ಅವಾಗ ಅವರೆಲ್ಲ ಅವಾಗ ತಾನೇ ಕೇರಳದಿಂದ ಬಂದಿದ್ದು. ಅವಾಗೆಲ್ಲ ಬರೀ 30 ರೂಪಾಯಿ 40 ರೂಪಾಯಿ ಊಟಕ್ಕೆ ಅಷ್ಟೇ ಬಾಟ ಕೊಡ್ತಾ ಇದ್ದಿದ್ದು. ಅವನ ತಲೆ ಕೆರ್ಕೊಳ್ಳೋನು ಸರ್ ಹಂಗಿಂದ ಒಂದರಕ್ಕೂ ಪಣ ಇಲ್ಲ ಸೇತು ಕೊಡೋಂಗ. ಬಿಡ ನಾನು ಹೇಳ್ತೀನಿ ಪ್ರೊಡ್ಯೂಸರ್ಗೆ 75 ರೂಪಾಯಿ ಮಾಡಿಸಿದ್ದೆ ಊಟಕ್ಕೆ. 75 ಕೊಡಿಸ್ತೀನಿ ಬಿಡ, ವಾಷಿಂಗು ಗೀಶಿಂಗು ನಿನ್ನ ಟಿಫನ್ ಎಲ್ಲ ಸೇರಿಬಿಟ್ಟು 200 ರೂಪಾಯಿ ಡೈಲಿ ಬಾಟ ನಿಂಗೆ ಹೋಗು ಅಂತ ಮಾಡಿಸ್ಕೊಟ್ಟಿದ್ದೆ ನಾನು. ಸೊ ಅವನು ಎಲ್ಲ ಹಿಂಗೆ ಫ್ರೇಮ್ ಇಟ್ಟಿದ್ದಾನೆ, ಬಿದೆ ಠಕ್ ಅಂತ ಹೊಡಿತು. ಹೆಂಗೋ ಟೇಕ್ ಓಕೆ ಆಯ್ತಪ್ಪ ಅಂದ್ಬಿಟ್ರೆ, ಅಣ್ಣ ಕೊಂಚ ಎಡ್ಜ್ ಆಯ್ಪೋಚಿ ಎಂದೇ ಮಿಸ್ಟೇಕು, ಪ್ಲೀಸ್ 1 ಮೋರ್ ಮಾಡಲ. ಬಿಡ್ಡೇ ಇಲ್ಲ. ಏನಪ್ಪ ಇದು, ಬೇಕೇ ಬೇಕಾ ಶಾರ್ಟ್ ಅದು, ಏನೋ ಹಿಂಗೆ ಬೀಳ್ತಾ ಅಂದ್ಕೊಂಡ್ಲೆ ಇನ್ನೇನೋ ಒಂದು ಹಾಕ್ಕೊಳ್ಳಿ, ನಾನು ಹೇಳ್ಕೊಡ್ಬೇಕಾ ಅದನ್ನ ಎಡಿಟಿಂಗಲ್ಲಿ. ಇದೇನು ನಾನೇನು ದೊಡ್ಡ ಹೀರೋನ ಅದನ್ನೇ ತೋರಿಸಿ ಝೂಮ್ ಮಾಡಿ ಇದು ಮಾಡಬೇಕು, ಸತ್ತಂಗೆ ತೋರಿಸ್ಬೇಕು ಅಂತ ಪಂಡ್ಲ ಸರ್ ಸೊಲ್ಲಿರ್ಕರ ಫೈಟ್ ಮಾಸ್ಟರ್. ಸರಿ ಮತ್ತೆ ಬಿದ್ದೆ, ಅಗೇನ್ ಕಾನ್ಷಿಯಸ್. ಏಟ್ ಬೀಳುತ್ತಲ್ಲ ಬಿತ್ತು. 2 ಸಲ ಬಿದ್ದರೆ ಏನಾಗತ್ತೆ, ಅದು ನೋಡ್ರೆ 8 ದಿನ ಆದರೆ ಅದೇನವೇ ಹೋಗ್ತಾ ಇಲ್ಲ. ಭಯ ಬಂದೋಯ್ತು. ಮತ್ತು ಎಕೋ ಟೆಸ್ಟ್ಗಳಂತೆ, ಎಕ್ಸ್ರೇಗಳಂತೆ, ಅದು ಇದು 4-5 ಸಾವಿರ ರೂಪಾಯಿ ಖರ್ಚು. ಸಿನಿಮಾದಲ್ಲಿ ಕೊಟ್ಟಿಲ್ಲ ಖರ್ಚು ಎಲ್ಲ ನಮ್ಮದು ಯಾರು ಕೊಡ್ತಾರೆ? ಅಲ್ಲೇ ಏನೋ ಆಗಿದೆ ಅಂದರೆ ಒಂಚೂರು ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ನಿಮ್ಮ ಲೊಕೇಶನ್ಲಿ ಹಿಂಗೆ ಆಗಿದೆ ಸರ್, ಏನೋ ಒಂಚೂರು ಸೇರಿಸ್ಕೊಡಿ ಅನ್ಬೋದು. ಏನೋ ನಮ್ಮ ಮನೆ ಬರ ಹಿಂಗೆ ಆಯ್ತಲ್ಲಪ್ಪ ಅಂದ್ಕೊಂಡೆ. ಆಮೇಲೆ ಯಾವತ್ತೋ ಒಂದು ದಿವಸ ರವಿವರ್ಮ ಸಿಕ್ತ. ಏನಪ್ಪ ಹೀರೋ ಆಗಾದ್ರೆ ಅಟೆಂಡ್ ಮಾಡ್ತಾಯಿದ್ರಿ, ನಾನು ಹಿಂಗೆ ಅಬೇ ಪಾರಿ ಥರ ಬಿಟ್ಟು ಹೋಗ್ಬಿಟ್ಟು ನೋಡಿ ಹಿಂಗೆ 5,000 ರೂಪಾಯಿವರೆಗೂ ಖರ್ಚಾಗೋಯ್ತು ನನಗೆ. ಅದು ಹೆಂಗೋ ಏನೂ ಡ್ಯಾಮೇಜ್ ಆಗಿಲ್ಲ ಒಳಗಡೆ ಸದ್ಯ. ಹಿಂಗಾಯ್ತು ಕಣಯ್ಯ ಅಂದೆ. ಸಾರಿ ಗುರು ಅಂತ ಜೋಬಲ್ಲಿ 1,000 ರೂಪಾಯಿ ಇಟ್ಟೋದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.